ಬೆಂಗಳೂರಿಗೆ ಕುಡಿಯುವ ನೀರು ಒದಗಿಸಲು ಈ ಯೋಜನೆಯನ್ನ ರೂಪಿಸಲಿದ್ದೇನೆ. ಬೆಂಗಳೂರಿಗೆ ಕುಡಿಯುವ ನೀರು ಒದಗಿಸಲು ಈ ಯೋಜನೆಯನ್ನ ರೂಪಿಸಲಿಕ್ಕೆ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಜಲ ವಿದ್ಯುತ್ ಉತ್ಪಾದಿಸುವುದು ಸಹ ಕರ್ನಾಟಕದ ಗುರಿಯಾಗಿದೆ ಮೇಕೆದಾಟು ಯೋಜನೆಯಿಂದ. ಈಗಾಗಲೇ ಹಲವು ಪಾದಯಾತ್ರೆಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ಯೋಜನೆ ಪರವಾಗಿ ಮಾಡಿದ್ರು. ಪ್ರಸ್ತಾಪಿತ ಡ್ಯಾಂನಿಂದ ಕುಡಿಯಲು 5 TMC ನೀರು ಬಳಕೆಯಾಗುತ್ತೆ ಬೆಂಗಳೂರಿಗರಿಗೆ. ಪ್ರಸ್ತಾಪಿತ ಡ್ಯಾಂನಿಂದ ಕುಡಿಯಲು 5 TMC ನೀರು ಬಳಕೆಯಾಗುತ್ತೆ. ಉಳಿದ ನೀರನ್ನ ತಮಿಳುನಾಡಿಗೆ ಬಿಡ್ತೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ವಿಜಯ್ ಅವರಿಗೆ ತಿಳಿಸಿದಾರಂತೆ. ಕೋವಲಂನಲ್ಲಿ ಸಮ್ಮೇಳನ ಆದ ನಂತರ ಅಂದ್ರೆ ದಕ್ಷಿಣ ಭಾರತದ ಎಲ್ಲಾ ಮುಖ್ಯಮಂತ್ರಿಗಳು ಸೇರಿದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ವಿಜಯ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದಂತ ಸುದ್ದಿ. ಈ ಯೋಜನೆಯಿಂದ ತಮಿಳುನಾಡಿಗೆ ಹನಿ ನೀರು ಕೂಡ ನಷ್ಟವಾಗಲ್ಲ, ನೀರು ಕೊಡ್ತೇವೆ, ಇಲ್ಲ ಅಂತ ಹೇಳೋದಿಲ್ಲ. ಮೊದಲು ನಮಗೆ 5 TMC ನೀರನ್ನ ತೆಗೆದುಕೊಳ್ತೇವೆ, ಅದಾದ ನಂತರದಲ್ಲಿ ತಮಿಳುನಾಡಿಗೆ ನೀರು ಹರಿಸ್ತೇವೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ನಿಲುವಾಗಿದೆ. ಈಗ ಸೊ ತಮಿಳುನಾಡು ಒಂದು ಕಡೆ DMKಗೆ ಇದು ರಾಜಕೀಯ ಅಸ್ತ್ರವಾಗುತ್ತಾ ಅನ್ನೋದು ಹಲವರ ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ತಮಿಳುನಾಡಿಗೆ ಹನಿ ನೀರು ಕೂಡ ನಷ್ಟವಾಗಲ್ಲ, ತಮಿಳುನಾಡಿಗೆ ನೀರನ್ನು ಹರಿಸ್ತೇವೆ, 5 TMC ನೀರು ಬೇಕಾಗುತ್ತೆ ಬೆಂಗಳೂರಿಗೆ, ಎಲ್ಲ ನೀರನ್ನು ಬಿಟ್ಕೊಡೋದಿಲ್ಲ, ನಮಗೆ ಬಳಕೆ ಆಗುವಂಥ ನೀರನ್ನು ನಾವು ತೆಗೆದುಕೊಂಡು ತಮಿಳುನಾಡಿಗೆ ನೀರು ಹರಿಸ್ತೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ವಿಜಯ್ ಅವರ ಜೊತೆಗೆ ಮಾತನಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ವಿಜಯ್ ಅವರು ಮೌನವಾಗಿದ್ದರಂತೆ. ಹಾಗಾದ್ರೆ ವಿಜಯ್ ಅವರ ನಿಲುವೇನು, ಮೌನಕ್ಕೆ ಕಾರಣವೇನು? ಇದು ಈಗ ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ವಿಪಕ್ಷಗಳಿಗೆ ಅಸ್ತ್ರವಾಗುತ್ತಾ, ಅಂದ್ರೆ DMKಗೆ ಅಸ್ತ್ರವಾಗುತ್ತಾ ಅನ್ನೋದು ಈಗ ಸದ್ಯಕ್ಕೆ ಕುತೂಹಲ ಮೂಡಿರುವಂಥದ್ದು. ಇನ್ನು ತಮಿಳುನಾಡು ಅನುಮಾನ ಏನು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ನೀರು ಯಾವಾಗ ಬಿಡ್ತಾರೆ ಅನ್ನೋದು ಪ್ರಶ್ನೆ. ಮೇಕೆದಾಟು ಡ್ಯಾಮ್ ತಮಿಳುನಾಡು ಅನುಮಾನ ಏನು? ನೀರು ಯಾವಾಗ ಬಿಡ್ತಾರೆ, ಎಷ್ಟು ನೀರು ರಿಲೀಸ್ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಈಗ ಒಂದು ಕಡೆ ಮೇಕೆದಾಟು ಯೋಜನೆ ತಮಿಳುನಾಡಿಗೆ ವಿರುದ್ಧವಾಗಿತ್ತು, ಕ್ಷಾಮದ ವೇಳೆ ನೀರು ಬಿಡದಿದ್ರೆ ನಮ್ಮ ಪಾಡೇನು ಅನ್ನೋದು ಸದ್ಯದ ಪ್ರಶ್ನೆ. ಈಗ ಈ ಪ್ರಶ್ನೆಗಳಿಗೆ ಉತ್ತರ ಬಯಸುತ್ತಿದೆ ತಮಿಳುನಾಡು. ಹಾಗಾದ್ರೆ ನಮ್ಮ ರೈತರಿಗೆ ಇದರಿಂದ ಹೆಲ್ಪ್ ಆಗುತ್ತಾ ಮೇಕೆದಾಟು ಯೋಜನೆಯಿಂದ ಅನ್ನೋದು ತಮಿಳುನಾಡು ಜನರ ಅನುಮಾನ ಆಗಿದೆ. ಈಗಾಗಲೇ ಮಳೆ ಇಲ್ಲದೆ ಕರ್ನಾಟಕದಲ್ಲಿ ಹಲವು ಡ್ಯಾಮ್ಗಳು ಕೂಡ ಸಂಪೂರ್ಣ ಭರ್ತಿಯಾಗಿಲ್ಲ. 80 ಗೇಟ್ಗಳನ್ನ ಓಪನ್ ಮಾಡಿ ಮೊನ್ನೆ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟಿದ್ದೆ ಎಲ್ಲೋ ಒಂದು ಕಡೆ ಜಗಳಕ್ಕೆ ಕಾರಣವಾಯಿತು. ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದರ ಮಧ್ಯೆ ಈಗ ಕ್ಷಾಮದ ವೇಳೆ ನೀರು ಬಿಡದಿದ್ರೆ ನಮ್ಮ ಪಾಡೇನು ಅಂತ ತಮಿಳುನಾಡು ಪ್ರಶ್ನೆಯನ್ನು ಹಾಕ್ತಾ ಇದೆ. ಹಾಗಾದ್ರೆ ತಮಿಳುನಾಡು ಕೂಡ ಕಾವೇರಿ ಮೇಲೇನೆ ಅವಲಂಬನೆಯಾಗಿದೆ. ಹಾಗಾದ್ರೆ ಸಂಪೂರ್ಣ ಅಲ್ಲಿಯ ರೈತರು ಕೂಡ ಈ ಪ್ರಶ್ನೆಗಳಿಗೆ ಉತ್ತರ ಬಯಸುತ್ತಿದೆ ಈಗ ತಮಿಳುನಾಡು. ಮೇಕೆದಾಟುವಿನಿಂದ ನೀರು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ತಮಿಳು ಜನರ ಈಗ ಒಂದು ಆಕ್ರೋಶವಾಗ್ತಾ ಇದೆ. ಕ್ಷಾಮದ ವೇಳೆ ಅಂದ್ರೆ ಬರಗಾಲದ ಟೈಮಲ್ಲಿ ನಮಗೆ ಇಂತಿಷ್ಟು ನೀರನ್ನ ಬಿಡ್ತಾರ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ತಮಿಳಿಗರ ಒಂದು ಕುತೂಹಲ. ಈಗ ಹಾಗಾದ್ರೆ ವಿಜಯ್ ಅವರ ಪ್ಲಾನ್ ಏನು ಕಾವೇರಿ ವಿಚಾರದಲ್ಲಿ ಅನ್ನೋದು ಸದ್ಯಕ್ಕೆ ಈಗ ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸಂವಾದ ಮಾಡಿದ್ರು, ಅದಾದ ನಂತರದಲ್ಲಿ ವಿಜಯ್ ಅವರು ಮೌನವನ್ನು ವಹಿಸಿದ್ರು. ಹಾಗಾದ್ರೆ ಮುಂದಿನ ಪ್ಲಾನ್ ಏನು ಕಾವೇರಿ ವಿಚಾರವಾಗಿ ವಿಜಯ್ ಅವರದ್ದು? ಕಾವೇರಿ ವಿಚಾರದಲ್ಲಿ ವಿಜಯದು ಬೇರೆಯದ್ದೇ ವ್ಯೂಹ. ಕರ್ನಾಟಕದ ಜೊತೆ ನೇರ ಯುದ್ಧಕ್ಕೆ ವಿಜಯ್ ಮುಂದಾಗ್ತಾ ಇಲ್ಲ. ನೋಡಿ, ಆಗಸ್ಟ್ 3ಕ್ಕೆ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಬೆಂಗಳೂರಿಗೆ ತಳಪತಿ ವಿಜಯ್ ಬರಬೇಕಾಗಿತ್ತು, ಈ ಯೋಜನೆ ಕುರಿತು ಸಂವಾದ ಮಾಡಬೇಕಾಗಿತ್ತು. ಆದರೆ ತಳಪತಿ ವಿಜಯ್ ಅವರು ಬರಲಿಲ್ಲ. ಈಗ ಸಮ್ಮೇಳನ ಒಂದರಲ್ಲಿ ಡಿ ಕೆ ಶಿವಕುಮಾರ್ ಅವರು ವಿಜಯ್ ಅವರೊಟ್ಟಿಗೆ ಮೀಟ್ ಆಗಿ ಮಾತನಾಡಿ ಇವೆಲ್ಲ ಪ್ಲಾನ್ಗಳನ್ನು ರೂಪಿಸಿಕೊಂಡಿದ್ದಾರೆ. ಕಾನೂನು ಹಕ್ಕು ಜಲಪಾಲು ಪ್ರಸ್ತಾಪಿಸುವಂತ ಮೂಲಕ ದಾಳವನ್ನು ರೂಪಿಸಿದಾರಂತೆ. ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ಎಲ್ಲಿಯೂ ನೇರ ಪ್ರಸ್ತಾಪ ಇರಲಿಲ್ಲ ವಿಜಯ್ ಅವರದ್ದು. ಜಲಪಾಲಿನ ಮೇಲೆ ರಾಜ್ಯದ ಕ್ರಮ ಪ್ರಭಾವಿಸಬಾರದು ಅನ್ನೋದು. ನೋಡಿ, ಈಗಾಗಲೇ ತಮಿಳುನಾಡು ಮತ್ತು ಕರ್ನಾಟಕದ ಬಾಂಧವ್ಯ ಏನು ಅಂತ ಎಲ್ರಿಗೂ ಗೊತ್ತು. ಆದರೆ ಕಾವೇರಿ ವಿಚಾರದಲ್ಲಿ ಮಾತ್ರ ಪದೇ ಪದೇ ಗಲಾಟೆಗಳಾಗ್ತಾನೆ ಇರುತ್ತೆ. ಇದರ ಮಧ್ಯೆ ಈಗ ಕಾವೇರಿ ವಿಚಾರ ಎಲ್ಲವೂ ಕಾನೂನು ಪ್ರಕಾರ ನಡೆಯಬೇಕು ಅನ್ನೋದು ಈಗ ವಿಜಯ್ ಅವರ ಪ್ಲಾನ್ ಆಗಿದೆ. ಸೊ ಡಿ ಕೆ ಶಿವಕುಮಾರ್ ಅವರು ಕೂಡ ನಮ್ಮಿಬ್ಬರ ಮಧ್ಯೆ ಯಾಕೆ, ಸುಮ್ಮನೆ ತಮಿಳುನಾಡಿಗೂ ಹೆಲ್ಪ್ ಆಗಲಿ ಕರ್ನಾಟಕಕ್ಕೂ ಹೆಲ್ಪ್ ಆಗಲಿ, ಬೆಂಗಳೂರಿಗೆ ಇಂತಿಷ್ಟು ನೀರು ಶೇಖರಣೆ ಮಾಡಿಕೊಂಡು ತಮಿಳುನಾಡಿಗೆ
ನಾವು ನೀರು ಬಿಡಲಿಕ್ಕೆ ಸಿದ್ಧ ಅಂತ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಒಂದು ನಿಲುವನ್ನು ಇಟ್ಟಿದ್ದಾರೆ. ಇದರ ಮಧ್ಯೆ DMKಗೆ ಇದು ರಾಜಕೀಯ ಅಸ್ತ್ರವಾಗುತ್ತಾ ಅನ್ನೋದು ಕೆಲವೊಂದು ಕಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇತ್ತ ವಿಜಯ್ ಅವರು ಕೂಡ ಕಾನೂನು ಪ್ರಕಾರ ಈ ಎಲ್ಲ ವಿಚಾರಗಳು ನಡೆಯಬೇಕು ಅನ್ನೋದು ವಿಜಯ್ ಅವರ ಪ್ಲಾನ್ ಆಗಿದೆ. ಹಾಗಾದ್ರೆ ಮುಂದೇನಾಗುತ್ತೆ, ತಮಿಳುನಾಡಿಗೆ ಎಷ್ಟು TMC ನೀರನ್ನ ರಾಜ್ಯ ಸರ್ಕಾರ ಬಿಡುತ್ತೆ ಮೇಕೆದಾಟು ಯೋಜನೆ ಆದ ಮೇಲೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡ್ತಾ ಇರುವಂತದ್ದು. CM ವಿಜಯ್ ಮೌನವಾಗಿದ್ದಾರೆ. ವಿಪಕ್ಷ DMKಗೆ ಇದು ಅಸ್ತ್ರವಾಗ್ತಾ ಇದೆ. ನೋಡಿ, ವಿಜಯ್ ಅವರು ಒಂದು ಕಡೆ ಸರೆಂಡರ್ ಆಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಮೌನವನ್ನು ವಹಿಸಿದ್ದಾರೆ. ಇದರ ಮಧ್ಯೆ ಹಾಗಾದ್ರೆ ಮೇಕೆದಾಟು ಪರ ಕರ್ನಾಟಕ CM ಬಹಿರಂಗ ಮಾತುಗಳನ್ನಾಡಿದ್ದಾರೆ. CM ವಿಜಯ್ ಮೌನವಾಗಿದ್ದಾರೆ. ವಿಪಕ್ಷ DMKಗೆ ಇದು ಅಸ್ತ್ರವಾಗ್ತಾ ಇದೆ. ಆದ್ರೆ ತಮಿಳುನಾಡು CM ವಿಜಯ್ ಮಾತ್ರ ಮೌನವಾಗಿದ್ದಾರೆ, ಏನೂ ಮಾತನಾಡಿಲ್ವಂತೆ. ಎಲ್ಲವೂ ಕಾನೂನು ಪ್ರಕಾರ ಆಗ್ಲಿ ಅನ್ನೋದೇ ವಿಜಯ್ ಅವರ ಒಂದು ಪ್ಲಾನ್ ಆಗಿದೆಯಾ? ಹಾಗಾದ್ರೆ ರಾಜ್ಯದ ಜಲ ಹಕ್ಕಿನ ವಿಚಾರದಲ್ಲಿ CM ಮೌನ ವಹಿಸಿದ್ದಾರೆ ಯಾಕೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಈಗ ರಾಜ್ಯದ ಹಿತದ ವಿಚಾರದಲ್ಲಿ ವಿಜಯ್ ರಾಜಿಯಾಗಿದ್ದಾರಾ? ಹಾಗಾದ್ರೆ ಮೇಕೆದಾಟು ಡ್ಯಾಮ್ ಕೇವಲ ಒಂದು ಪ್ರಾಜೆಕ್ಟ್ ಅಲ್ಲ, ಇದು ಕರ್ನಾಟಕದ ರೈತರ ಪಾಲಿನ ಒಂದು ಯೋಜನೆಯಾಗಿದೆ. ತಮಿಳು ರಾಜಕೀಯದಲ್ಲಿ ಕಾವೇರಿ ಸೆಂಟಿಮೆಂಟ್ ಬೇಡ. ರೈತ ಹಿತ, ಜಲ ಹಕ್ಕು, ಕಾವೇರಿ ಹೋರಾಟವೇ ದಾಳವಾಗಿದೆ. ಈಗ ಇದೇ ಅಸ್ತ್ರವನ್ನ ಬಳಸಿ ಜನರ ಬಳಿಗೆ DMK ಹೋಗಿದೆ. ಈಗ ಜನರನ್ನ ರೊಚ್ಚಿಗೇಳಿಸಲಿಕ್ಕೆ DMK ಮುಂದಾಗಿದೆ. ಇದೇ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತಾ ಹಾಗಾದ್ರೆ DMK ವಿಜಯ್ ವಿರುದ್ಧ ಅಭಿಯಾನವನ್ನ ಆರಂಭಿಸಿದ್ದಾರೆ DMK ನಾಯಕರು. ಅದು ಹೇಗೆ ಕರ್ನಾಟಕದವರು ಹೇಳಿದಾಗಲೆಲ್ಲ ನೀವು ಕುತ್ತಿಗೆ ಅಳ್ಳಾಡಿಸ್ತೀರಿ ಅನ್ನೋದು ಈಗ DMK ನಾಯಕರ ವಾದ ಆಗ್ತಾ ಇದೆ. ರಾಜ್ಯದ ಜಲ ಹಕ್ಕಿನ ವಿಚಾರದಲ್ಲಿ CM ಯಾಕಿಷ್ಟು ಮೌನವಾಗಿದ್ದಾರೆ ಅನ್ನೋದು DMK ನಾಯಕರ ವಾದ ಆಗ್ತಾ ಇದೆ. ಹಾಗಾದ್ರೆ ಇದೇ ಎಲ್ಲೊಂದು ಕಡೆ CM ವಿಜಯ್ ಅವರಿಗೆ ಹಿನ್ನಡೆ ಆಗ್ಬೋದಾ ತಮಿಳುನಾಡು ರಾಜಕಾರಣದಲ್ಲಿ ಅನ್ನೋದು ಸದ್ಯದ ಕುತೂಹಲ. ಇದೇ ಅಸ್ತ್ರವನ್ನು ಬಳಸಿ ಜನರ ಜೊತೆ ಈಗ ಸಂವಾದಕ್ಕೆ ಮುಂದಾಗಿದ್ದಾರೆ DMK ನಾಯಕರು.